ಸೊ ಕರ್ನಾಟಕ ತಮಿಳುನಾಡು ಮಧ್ಯೆ ಕಾವೇರಿ ಸಂಘರ್ಷ ಜೋರಾಗುತ್ತೆ, ಈಗಿಂದನೇ ಜೋರಾಗುತ್ತೆ ಇನ್ನು ಮುಂದಕ್ಕೆ. ಬರದ ಮಧ್ಯೆ ತಮಿಳುನಾಡಿಗೆ ನೀರು ಬಿಡುಗಡೆಗೆ ಆದೇಶ ಕೊಟ್ಟಿರ್ತಕ್ಕಂಥದ್ದು, ಅದನ್ನೇ ಮರಣ ಶಾಸನ ಅಂತ ಹೇಳಿದ್ದು. CWME ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರಂತೆ. ಓಕೆ, ಭಾನುವಾರದ ನಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ. ಇವ್ರಿಗಿರೋದು ಇದೊಂದೇ ಆಪ್ಷನ್ ಇವಾಗ, ಸುಪ್ರೀಂ ಕೋರ್ಟ್ ಹೋಗೋದು. ಭಾನುವಾರ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಧ್ಯಾಹ್ನ 11 ಗಂಟೆಗೆ. ಸೊ ಹಾಗಾಗಿ ಸಭೆಯ ಬಳಿಕ ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಕೊನೆಯ ಆಪ್ಷನ್ ಇವ್ರಿಗೆ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆದರೆ ನೀರು ಬಿಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಸೊ ಸರ್ವಪಕ್ಷ ಸಭೆಯಲ್ಲಿ ಎಲ್ಲರೂ ಏನು ತೀರ್ಮಾನ ಕೊಡ್ತಾರೆ ಅಂತಕ್ಕಂಥದ್ದು ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇವಾಗ ಸರ್ವಪಕ್ಷ ಸಭೆಯ ತನಕವೂ ನೀರು ಬಿಡಲ್ಲ, ಸರ್ವಪಕ್ಷ ಸಭೆಯ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗೋ ತೀರ್ಮಾನನ ಹೇಗೆ ಅಂತ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ CWMA ಆದೇಶ ಹೊರಬಿದ್ದ ನಂತರ ಸರ್ಕಾರ ಏನು ತೀರ್ಮಾನ? ಈಗ ಸರ್ವಪಕ್ಷ ಸಭೆ ಕರೆಯೋ ತನಕ ನೀರು ಬಿಡಲ್ಲ, ಸರ್ವಪಕ್ಷ ಸಭೆಯ ನಂತರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ, ಆ ತೀರ್ಮಾನಕ್ಕೆ ಬಂದಿದೆಯಾ ಹೇಗೆ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಸರ್ಕಾರ ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕೊಳ್ಬೇಕಾಗುತ್ತೆ. ಏಕಾಏಕಿಯಾಗಿ ನೀರು ಬಿಟ್ಟು ಆ ನಂತರ ಸರ್ವಪಕ್ಷ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತ ಆಗುತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದ್ ಕಡೆ ಸರ್ವಪಕ್ಷ ಸಭೆ ಜೊತೆಗೆ ರೈತ ಮುಖಂಡರುಗಳ ಜೊತೆ ಕೂಡ ಚರ್ಚೆ ನಡೆಸಬೇಕಾಗುತ್ತೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಒಂದು ಕದವನ್ನು ತಟ್ಟುವಂಥದ್ದೇ ಒಂದು ಲಾಸ್ಟ್ ಆಪ್ಷನ್ ಇರ್ತಕ್ಕಂಥದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳುತ್ತೆ ಅನ್ನೋ ಆಧಾರದ ಮೇಲೆ ಸರ್ಕಾರ ನಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಭಾನುವಾರದ ತನಕವೂ ಕೂಡ ಒಂದು ರೀತಿಯಲ್ಲಿ ನೀರನ್ನ ಬಿಡದೇ ಇರೋದಕ್ಕೆ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥದ್ದು ಮುಖ್ಯಮಂತ್ರಿ, ಜಲಸಂಪನ್ಮೂಲ ಸಚಿವರು ಮತ್ತೆ ಜಲಸಂಪನ್ಮೂಲ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಚರ್ಚೆ ನಡೆಸಿದ್ದಾರೆ. ಯಾಕೆಂದ್ರೆ CWMA ಆದೇಶ ಏನಿದೆ, ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿಯಲ್ಲಿ ಸಣ್ಣ ಮಾರ್ಪಾಡನ್ನು ಮಾಡೋದಕ್ಕೂ ಕೂಡ ಹಿಂದೇಟು ಹಾಕಿರ್ತಕ್ಕಂಥದ್ದು ಕರ್ನಾಟಕದ ವಾದವನ್ನು ಪುರಸ್ಕಾರ ಮಾಡಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದ್ ಕಡೆ CWMA ಆದೇಶವನ್ನೇ ಒಂದು ರೀತಿಯಲ್ಲಿ ಅಂತಿಮ ಅಂತ ಹೇಳ್ಕೊಂಡು ನೀರು ಬಿಟ್ಟದ್ದೇ ಆದ್ರೆ ಖಂಡಿತವಾಗಿ ಕೂಡ ರಾಜ್ಯದಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ವ್ಯಾಪಕ ವಿರೋಧವನ್ನು ಕೂಡ ಎದುರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಭಾನುವಾರವೇ ಸರ್ವಪಕ್ಷ ಸಭೆಯನ್ನು ಕರೆದು ಸರ್ವಪಕ್ಷ ಸಭೆಯಲ್ಲಿ ಈ ರೀತಿ ಇದೆ, ಹಾಗಾಗಿ ಈ ಆದೇಶವನ್ನ ಪಾಲನೆ ಮಾಡಬೇಕಾಗತ್ತೆ, ಮಾಡದೇ ಇದ್ರೇನು ಮಾಡಿದ್ರೇನು, ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಏನಾಗ್ಬೋದು, ಇದೆಲ್ಲಾ ರೀತಿಯ ವಿಚಾರಗಳನ್ನು ಕೂಡ ಸರ್ವಪಕ್ಷಗಳ ನಾಯಕರ ಜೊತೆ ಚರ್ಚೆ ನಡೆಸಿ ತದನಂತರ ಭಾನುವಾರವೇ ನೀರು ಬಿಡ್ತೀವಿ ಬಿಡಲ್ಲ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅಂತಿಮವಾಗಿ ತೀರ್ಮಾನ ಪ್ರಕಟ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿ ತನಕವೂ ಕೂಡ ಕರ್ನಾಟಕ ಸರ್ಕಾರ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.